ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಬಾಲ್ಯ ವಿವಾಹ ಪೋಕ್ಸೋ ಕಾಯ್ದೆ, ಬಾಲ ಗರ್ಭಿಣಿ ಮಾದಕ ವ್ಯಸನ ವಿರೋಧಿ ಹಾಗೂ ಮಕ್ಕಳ ಸುರಕ್ಷತೆ ಕುರಿತು ಅರಿವು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಆನಂದ್ ಉದ್ಘಾಟಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜೆ ಶೋಭಾರಾಣಿ ಮಾತನಾಡಿ, ಮಾದಕ ವಸ್ತುಗಳಿಂದ ದೂರವಿರಿ ಎಂಬ ಕಿವಿ ಮಾತನ್ನು ಹೇಳಿದರು. ನಂತರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಆನಂದ್ ಮಾತನಾಡಿ, ಮಕ್ಕಳ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಯೋಗೇಶ್, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಸುಮಿತ್ರಾ ಭಾಗವಹಿಸಿದ್ದರು. ಯಾವುದೇ ರೀತಿ ಡೈವರ್ಷನ್ಸ್ ಬಿಟ್ಬಿಡಿ, ವಿದ್ಯೆ ಕಡೆ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಮತ್ತೊಂದು ಏನಂದ್ರೆ, ಗಂಡ್ಮಕ್ಳು ಇದ್ದಾರೆ, ಮಾದಕ ವಸ್ತುಗಳು ಯಾರೋ ಹೇಳ್ತಾರೆ, ಇದೊಂದು ಸಿಗರೇಟ್ ಸೇರ್ಬಿಡು, ಇದನ್ನೇನೋ ತಗೊಂಡ್ಬಿಡು, ಏನಾಗಲ್ಲ, ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಚಟಗಳಲ್ಲಿ ಒಳಗಾದಲ್ಲಿ ನಿಮ್ದು ವಿದ್ಯೆ ಮೇಲೆ ಪರಿಣಾಮ ಬೀಳುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ನಿಮಗೆ ಈ ಜೀವನ ಕಳ್ಕೊಂತೀರೋದ್ರಿಂದ ಮಾದಕ ವಸ್ತು ಯಾವಾಗಲೂ ತುಂಬಾ ಅಪಾಯ. ಅಡಿಕ್ಷನ್ ಆದ್ಮೇಲೆ ನಿಮ್ಮ ಜೀವನವನ್ನೇ ಅದು ಬಲಿ ತಗೊಂಡ್ಬಿಡುತ್ತೆ. ದಯವಿಟ್ಟು ಮಾದಕ ವಸ್ತುಗಳು ಯಾರು ಬೆಳೆಸಬಾರದು, ಅಂತ ಚಟಗಳಿಗೆ ಯಾರು ಒಳಗಾಗಬಾರದು ಅಂತ. ಮತ್ತು ಯಾರು ಈ ಟಾಪಿಕಲ್ಲಿ ಮಕ್ಕಳ ಸುರಕ್ಷತೆ, ನಾವು ಬಾಲ್ಯ ವಿವಾಹ ತಡೆಯುವಂಥದ್ದು ಮತ್ತು ಪೋಸ್ಕೋ ಕಾಯ್ದೆಯನ್ನು ಪ್ರಬಲಗೊಳಿಸುವಂಥದ್ದು ಮತ್ತು ಮಾದಕ ಡ್ರಗ್ಸ್ ವಿರೋಧಿ ಇವನ್ನೆಲ್ಲನೂ ಸಹ ತಡೆಗಟ್ಟಾಗ ಮಕ್ಕಳ ಸುರಕ್ಷತೆ ಆಗುತ್ತೆ. ಈ ಮಕ್ಕಳ ಸುರಕ್ಷತೆಗೋಸ್ಕರ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಬಾಲ್ಯ ವಿವಾಹನ ತಡಿಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಅರಿವನ್ನು ಮೂಡಿಸ್ಬೇಕು. ಮತ್ತು ಪೋಕ್ಸ್ಕೋ ಕಾಯ್ದೆ ಏನಿದೆ 2012, ಇದರ ಬಗ್ಗೆ ಸಹ ಹೆಚ್ಚಿನ ಅವೇರ್ನೆಸ್ ತಿಳಿಸ್ಕೊಬೇಕು. ಪೋಸ್ಕೋ ಕಾಯ್ದೆ ಅಂತಂದರೆ ನಮಗೆಲ್ಲ ಗೊತ್ತೇ ಇದೆ, 18 ವರ್ಷ ಒಳಗಡೆ ಇರುವಂಥ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಆ ಮಕ್ಕಳಿಗೆ ಯಾರೂ ಸಹ ಲೈಂಗಿಕ ದೌರ್ಜನ್ಯ ಆಗಲಿ, ಲೈಂಗಿಕವಾಗಿ ಅವ್ರನ್ನ ಬಳಸ್ಕೊಳೋದಾಗಲಿ ಮಾಡಬಾರ್ದು. ಆ ಥರ ಮಾಡಿದಾಗ ಅದು ಪೋಸ್ಕೋ ಕಾಯ್ದೆ ಅಡಿ ಅಪರಾಧ ಆಗ್ತಾರೆ. ಆ ಅಪರಾಧಿಗಳಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು ಗಂಭೀರ ಅಪರಾಧಗಳಿಗೆ ಮರಣದಂಡನೆಯನ್ನು ಶಿಕ್ಷೆಯನ್ನು ಮಟ್ಟವು ಸಹ ಅಷ್ಟು ಕಾನೂನು ಪ್ರಬಲ ಆಗಿದ್ರೂ ಸಹ ನಾವು ಮಂಡ್ಯ ಜೈಲಲ್ಲಿ ನೋಡಿದಾಗ ಹೆಚ್ಚು ಕಡಿಮೆ 40% ಬರೀ ಪೋಸ್ಕೋ ಕಾಯ್ದೆಗಳೇ ಇದ್ದಾವೆ. ಬರೀ ಬಾಲ್ಯ ವಿವಾಹ, ಪೋಸ್ಕೋ ಕಾಯ್ದೆ ಮತ್ತು ಬಾಲ ಗರ್ಭಿಣಿ ಈ ಮೂರು ಸಹ ಒಂದಕ್ಕೊಂದು ಲಿಂಕು. 18 ವರ್ಷ ಒಳಗಡೆ ಏನು ಮದುವೆ ಆದಾಗ ಅದು ಬಾಲ್ಯ ವಿವಾಹ ಆಗುತ್ತೆ, ಪೋಸ್ಕೋ ಕಾಯ್ದೆನೂ ಸಹ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಈ ವರದಕ್ಷಿಣೆ ಸಾವುಗಳು ಎಷ್ಟೊಂದು ಆಗ್ತಾ ಇದೆ. ಏನೇನೆಲ್ಲ ಕಾನೂನು ತಂದ್ರೂ ಕೂಡ ವರದಕ್ಷಿಣೆಯನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಹೆಣ್ಣುಮಕ್ಳು ಕಡಿಮೆ ಇರೋದ್ರಿಂದ ಮುಂದೆ ಎಲ್ಲ ನಮ್ಮ ಮೊಮ್ಮಕ್ಕಳು ಮದುವೆ ಆಗೋಷ್ಟೊತ್ತಿಗೆ, ಅಂದ್ರೆ ನೀವುಗಳು 100 ವಯಸ್ಸಿನವರು ಮದುವೆ ಆಗುವಾಗ ವಧು ದಕ್ಷಿಣೆ ಬರುತ್ತೇನೋ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಬಹಳ ಹಿಂದೆ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಿದ್ರಂತೆ. ಮದುವೆ ಆಗಬೇಕು ಅಂದ್ರೆ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಒಡವೆ ಮಾಡಿಸಿ ಹೆಣ್ಮಕ್ಳಿಗೆ ಒಂದು ಅವರೇ ಮದುವೆನೂ ಮಾಡಿಕೊಂಡು ಎಲ್ಲ ತರಿಸ್ಕೊಟ್ಟು ಅಷ್ಟು ಗೌರವಪೂರ್ವಕವಾಗಿ ಅವ್ರನ್ನ ಕರ್ಕೊಂಡು ಬರ್ತೀವಿ.